ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗುರು. ಮತ್ತೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸೆಂಚುರಿ ಸ್ಟಾರ್ಸ್ ಗಳ ಆರ್ಭಟ ಮತ್ತೆ ಜೋರಾಗಿದೆ. ಮಧ್ಯಾಹ್ನ ವಿಡಿಯೋ ಮಾಡ್ಬೇಕಾದ್ರೆ ಯಾರು ಕೂಡ ಸೆಂಚುರಿ ಹೊಡೆದಿರಲಿಲ್ಲ. ಹೇಳಿದ್ದೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನಾದ್ರು ಮತ್ತೆ ಸೆಂಚುರಿ ಸ್ಟಾರ್ಸ್ ಆರ್ಭಟ ಸ್ಟಾರ್ಟ್ ಆಗ್ಬೋದು. ಬಟ್ ಇದುವರೆಗೂ ಯಾವುದು ಇನ್ನು ಸೆಂಚುರಿಗಳನ್ನ ಹೊಡೆದಿಲ್ಲ ಅಂತ. ಆದ್ರೆ ಈಗ ಕರ್ನಾಟಕ ಮತ್ತೆ ಕೇರಳ ಮ್ಯಾಚ್ ಕೂಡ ಆಗ್ತಿತ್ತು. ಫೈನಲ್ ಆಗಿ ನಮ್ಮ ಕರ್ನಾಟಕ ಎರಡನೇ ಮ್ಯಾಚ್ ವಿನ್ ಕೂಡ ಆಗಿದೆ. ಲಾಸ್ಟ್ನೇ ಮ್ಯಾಚ್ ಕೂಡ ವಿನ್ ಆಗಿತ್ತು, ಈ ಮ್ಯಾಚ್ ಕೂಡ ವಿನ್ ಆಗಿದೆ. ಇದರಲ್ಲಿ ನಮ್ಮ ಪಡಿಕಲ್ ಆಗಿರ್ಬೋದು ಮತ್ತೆ ಕರುಣ್ ನಾಯರ್ ಆಗಿರ್ಬೋದು ಇಬ್ರು ಕೂಡ ಸೆಂಚುರಿ ಬಾರಿಸಿ ಇಬ್ಬರ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿದ್ದಾರೆ. ಮತ್ತೆ ಇದು ಬಿಟ್ರೆ ಇನ್ನು ಬೇರೆ ಯಾರ್ಯಾರು ಸೆಂಚುರಿ ಹೊಡೆದಿದ್ದಾರೆ ಮತ್ತೆ ಮ್ಯಾಚ್ ಏನೇನಾಯ್ತು ಇವತ್ತು ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ನೋಡೋಣ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರಬಹುದು. ಫ್ರೆಂಡ್ಸ್, ನಿಮಗೆ ಗೊತ್ತಿರಂಗೆ ಇವತ್ತು ನಮ್ಮ ರೋಹಿತ್ ಶರ್ಮಾ ಅಂದ್ರೆ ಹಿಟ್ ಮ್ಯಾನ್ 0 ರನ್ಗೆ ಔಟ್ ಆಗ್ಬಿಟ್ರು. ಮಧ್ಯಾಹ್ನ ವಿಡಿಯೋದಲ್ಲಿ ಅಪ್ಡೇಟ್ ಕೂಡ ಮಾಡಿದೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ 77 ರನ್ ಹೊಡೆದು ಒಂದು ಮ್ಯಾಸಿವ್ ಇನ್ನಿಂಗ್ಸ್ ಅನ್ನ ಕೊಟ್ಟು ಅವರು ಕೂಡ ಔಟ್ ಆದ್ರು. ಅದಾದ್ಮೇಲೆ ನಾನು ಮಧ್ಯಾಹ್ನ ವಿಡಿಯೋ ಮಾಡ್ಬೇಕಾದ್ರೆ ಕೇರಳದ ಇನ್ನಿಂಗ್ಸ್ ಕೂಡ ಆಗ್ತಾ ಇತ್ತು. ಕೇರಳದವರು ಟೋಟಲ್ ಆಗಿ 284 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 7 ವಿಕೆಟ್ ನ ಲಾಸ್ ಕೂಡ ಮಾಡ್ಕೊಂಡ್ರು. ಅದರಲ್ಲಿ ನಮ್ಮ ಕರ್ನಾಟಕದ ಪ್ಲೇಯರ್ ಅಭಿಲಾಷ್ ಶೆಟ್ಟಿ ಟೋಟಲ್ 3 ವಿಕೆಟ್ ಅನ್ನ ತೆಗೆದು ಒಂದು ಒಳ್ಳೆ ಬೌಲಿಂಗ್ ಅನ್ನ ಕಂಟಿನ್ಯೂ ಕೂಡ ಮಾಡಿದ್ರು. ಅದಾದ್ಮೇಲೆ ಒಂದು ಮೇಡ್ ಇನ್ ಓವರ್ ಕೂಡ ಮಾಡಿದ್ರು. ಅದಾದ್ಮೇಲೆ ಇನ್ನ ಯಾರು ಕೂಡ ಅಂತ ಪರ್ಫಾರ್ಮ್ ಇದರಲ್ಲಿ ಮಾಡಿಲ್ಲ. ಅಜರುದ್ದೀನ್ ಕೇವಲ 58 ಬಾಲಿಗೆ 84 ರನ್ ಹೊಡೆದಿರುವಂತದ್ದು ಕೇರಳ ಕಡೆಯಿಂದ. ಅದಾದ್ಮೇಲೆ ಅಪರಾಜಿತ್ ನಾನು 71 ರನ್ ಕೂಡ ಹೊಡೆದಿದ್ದೇನೆ. ಅದ್ ಬಿಟ್ರೆ ಯಾರು ಕೂಡ ಇದರಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಕೇವಲ ಒಂದು 20-30 ಈ ತರ ನನಗೆ ಎಗರ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಇನ್ನ ಕರ್ನಾಟಕದ ಟೀಮ್ ಕಡೆ ಬರೋದಾದ್ರೆ ಕರ್ನಾಟಕ ಟೀಮಲ್ಲಿ ಚೇಸ್ ಕೂಡ ಮಾಡ್ತು. ಸ್ಟಾರ್ಟಿಂಗ್ ನಮ್ಮ ಮಯಾಂಕ್ ಅಗ್ರವಾಲ್ ಅವರು ಕೂಡ ಅಷ್ಟೇ ರೋಹಿತ್ ಶರ್ಮಾ ಅವರ ಗಾಳಿ ಬೀಸ್ತು ಅನ್ಸುತ್ತೆ. ಹಾಗಾಗಿ ಕೇವಲ 7 ಬಾಲ್ನ ಲಾಸ್ ಮಾಡಿ 1 ರನ್ ಹೊಡೆದು ಔಟ್ ಕೂಡ ಆದ್ರು. ಅದಾದ್ಮೇಲೆ ಪಡಿಕಲ್ ಬಂದ್ಮೇಲೆ ಮ್ಯಾಚ್ ಲೆವೆಲೇ ಚೇಂಜ್ ಆಯಿತು. 124 ರನ್ ಹೊಡೆದಿರೋದು ಗುರು 137 ಬಾಲಿಗೆ. ಅಲ್ಲಿ ಎಷ್ಟು 12 4 ಹೊಡೆದಿರೋದು ಮತ್ತೆ 3 6 ಅನ್ನ ಬಾರಿಸಿದ್ದಾರೆ. ಅದಾದ್ಮೇಲೆ ಇವ್ರ ಜೊತೆಗೆ ಇನ್ನೊಬ್ರು ಸಾಥ್ ಕೂಡ ಕೊಟ್ಟರು. ಕರುಣ್ ನಾಯರ್ 130 ಬಾಲಿಗೆ 130 ರನ್ನ ಕೂಡ ಹೊಡೆದಿರುವಂಥದ್ದು. ಅಂದ್ರೆ ಬಾಲ್ ಟು ಬಾಲ್ ತರ ಇಲ್ಲಿ ರನ್ನ ಕೂಡ ಚೇಸ್ ಮಾಡಿದರೆ. ಅದಾದ್ಮೇಲೆ ಯಾವುದೇ ರೀತಿಯ 6 ಅನ್ನ ಕೂರಿಸಿಲ್ಲ, ಕೇವಲ 4 ಅನ್ನ ಹೊಡೆದು 14 4 ಅನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಇನ್ನೊಬ್ಬ ಪ್ಲೇಯರ್ ಬಂದ್ಬಿಟ್ಟು ಕೇವಲ 16 ಬಾಲಿಗೆ 25 ರನ್ನ ಕೂಡ ಹೊಡೆದಿದ್ದಾರೆ, ರವಿಚಂದ್ರನ್ ಅಂತ. ಟೋಟಲ್ ಆಗಿ ಅಲ್ಲಿಗೆ ಕೇವಲ 48 ಓವರಲ್ಲಿ ಇವರು ಕೇರಳದವರು 284 ಟಾರ್ಗೆಟ್ ಅನ್ನ ಕೊಟ್ಟಿದ್ರಲ್ಲ, ಅಲ್ಲಿಗೆ ಕೇವಲ 48 ಓವರಲ್ಲಿ ಚೇಸ್ ಕೂಡ ಮಾಡಿ ಬಿಸಾಕಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ವಿಜಯ್ ಹಜಾರೆ ಟ್ರೋಫಿ ಆಯ್ತಲ್ಲ, ಯಾವಾಗ 24 ಡಿಸೆಂಬರ್ ಮೊನ್ನೆ, ಯಾವಾಗ ಜಾರ್ಖಂಡ್ ಮತ್ತೆ ಕರ್ನಾಟಕ ಮ್ಯಾಚ್ ಕೂಡ ಬರೀತು. ಅವಾಗಲೂ ಕೂಡ ಅಷ್ಟೇ 412 ಟಾರ್ಗೆಟ್ ಅನ್ನ ಜಾರ್ಖಂಡ್ ಅವರು ಕೊಟ್ಟಿದ್ರು. ಅದನ್ನು ಕೂಡ ಅಷ್ಟೇ ಕೇವಲ 47 ಓವರಲ್ಲಿ ಚೆಚ್ಚಿ ಬಿಸಾಕಿದ್ದಾರೆ. ಈಗಲೂ ಕೂಡ ಅಷ್ಟೇ 1 ಓವರ್ ಜಾಸ್ತಿ ತಗೊಂಡಿದ್ದಾರೆ. 48 ಓವರಲ್ಲಿ 285 ರನ್ನ ಚೇಸ್ ಮಾಡಿರುವಂತದ್ದು. ಅದ್ಬಿಟ್ರೆ ಕೇರಳ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಫೇಲ್ ಕೂಡ ಆಗಿದೆ. ಯಾರು ಎಲ್ಲ ಸರಿಗೆ ಓಡಿಸ್ಕೊಂಡಿದ್ದಾರೆ, ಯಾರು ಅಂತ ಪರ್ಫಾರ್ಮರ್ ಅಂತ ಯಾರು ಇಲ್ಲ. ನಮ್ಮ ಕರ್ನಾಟಕದಲ್ಲಿ 2 ವಿಜಯ್ ಹಜಾರೆ ಮ್ಯಾಚ್ ಅನ್ನ ಕರೆಂಟ್ ಆಗಿ ವಿನ್ ಕೂಡ ಆಗಿದೆ. ಇನ್ನ ಬೇರೆ ಯಾರು ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂದ್ರೆ ಯುಪಿ ಮತ್ತೆ ಚಂಡೀಗಢ ಮ್ಯಾಚ್ ಕೂಡ ಆಯ್ತು ಗುರು. ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯುಪಿ ಕೂಡ ಆಡಿದ್ರು. ಟೋಟಲ್ ಆಗಿ 367 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದರಲ್ಲಿ ಆರ್ಯನ್ ಜುವೆಲ್ ಅನ್ನು 118 ಬಾಲಿಗೆ 134 ರನ್ನ ಚಚ್ಚಿ ಬಿಸಾಕಿದ್ದಾನೆ. ಅಲ್ಲಿ 7 4ನ ಕೂರಿಸಿದೆ ಮತ್ತೆ 8 6 ಅನ್ನ ಕೂರಿಸಿರುವಂಥದ್ದು. 113 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನು ಆಡಿದ್ದಾನೆ. ಅದಾದ್ಮೇಲೆ ನಮ್ಮ ರಿಂಕು ಸಿಂಗ್ ಕೇವಲ 60 ಬಾಲಿಗೆ 106 ರನ್ನ ಹೊಡೆದಿರುವಂಥದ್ದು, 176 ಸ್ಟ್ರೈಕ್ ರೇಟ್ ಅಲ್ಲಿ. ಇನ್ನ ಈ ಒಂದು ಟೀಮಲ್ಲಿ ಇಬ್ರು ಸೆಂಚುರಿ ಸ್ಟಾರ್ಸ್ಗಳು ಕೂಡ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಬ್ರು ಸೆಂಚುರಿ ಸ್ಟಾರ್ಸ್ ಕೂಡ ಇದ್ದಾರೆ. ಅದಾದ್ಮೇಲೆ ಇನ್ನ ಚಂಡೀಗಢ ಕೇವಲ 140ಕ್ಕೆ ಆಲ್ಔಟ್ ಕೂಡ ಆಗಿದೆ. ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ. ಎಲ್ಲ ಕೂಡ 30 20 2 4 ಒಂಥರ 1 2 3 4 ನೋಡಂಗೆ ಆಗ್ತಿದೆ. ಆ ಥರ ಒಂದು ಸ್ಕೋರ್ನ ಹೊಡೆದ್ಬಿಟ್ಟು ಇಲ್ಲಿ ಔಟ್ ಕೂಡ ಆಗಿದ್ದಾರೆ. ಇದರಲ್ಲೂ ಕೂಡ ಅಷ್ಟೇ ಜೀಸನ್ ಅನ್ಸಾರಿ ಅನ್ನೋರು 4 ವಿಕೆಟನ್ನು ಎತ್ತಿರುವಂಥದ್ದು ಕೇವಲ 7 ಓವರಲ್ಲಿ. ಮತ್ತೆ ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡಿದ್ದಾರೆ. 7 ಓವರಲ್ಲಿ ಕೇವಲ 29 ರನ್ನ ಹೊಡ್ಸ್ಕೊಂಡಿರುವಂಥದ್ದು ಗುರು. 29 ರನ್ನ ಹೊಡ್ಸ್ಕೊಂಡು 4 ವಿಕೆಟನ್ನು ಉಡಾಯಿಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅದ್ಬಿಟ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಡಿಶಾ ಟೀಮ್ ಕಡೆಯಿಂದ ಇಬ್ರು ಪ್ಲೇಯರ್ಸ್ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಒಬ್ಬ ಸಂಬಿತ್ ಬರಲ್ನನ್ನು 4 ವಿಕೆಟ್ ಅನ್ನ ಉಡಾಯಿಸ್ಬಿಟ್ಟಿದ್ದಾನೆ. ಅದಾದ್ಮೇಲೆ ಹ್ಯಾಟ್ರಿಕ್ ಒಂದು ಕೂಡ ಆಗಿದೆ. ಕಂಟಿನ್ಯೂಸ್ ಆಗಿ 3 ವಿಕೆಟ್ ಅನ್ನ ರಾಜೇಶ್ ಮೊಹಂಟಿಯನ್ ಅನ್ನೋ ಒಬ್ಬ ಒಡಿಶಾ ಟೀಮ್ ಕಡೆಯಿಂದ ಇಟ್ಟಿರೋದು. ಫಸ್ಟ್ ಹ್ಯಾಟ್ರಿಕ್ ಕೂಡ ಆಗಿದೆ ಒಡಿಶಾ ಟೀಮ್ ಕಡೆಯಿಂದ. ಸೊ ಇಷ್ಟು ಅಪ್ಡೇಟ್ಸ್ ಇವತ್ತಿನ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ಅಲ್ಲಿ ನೋಡಕ್ಕೆ ಸಿಕ್ಕಿದೆ. ಫೈನಲ್ ಆಗಿ ಕರ್ನಾಟಕ ವಿನ್ ಆಯ್ತಲ್ಲ ಇವರು, ಬೆಂಕಿ ವಿಷಯ ಮಾತ್ರ ಅದಂತೂ. ಸೊ ಎಷ್ಟು ಜನಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಇದೆ ಪ್ರತಿಯೊಬ್ಬರು ಕೂಡ ತಮ್ಮ ಫೀಡ್ಬ್ಯಾಕ್ಸ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೋಗುರು. ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಆರಾಮಾಗಿ ಮ್ಯಾಚ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.